ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಕೂಡ ವಿಶ್ವವಿಖ್ಯಾತ ದಸರಾ ಹಾಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರುವಂತಹ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂಬಾರಿ ಹೊತ್ತಿರುವಂತಹ ಆನೆಗಳ ಇತಿಹಾಸ. ಮೈಸೂರು ದಸರಾ ಅಂತ ಹೇಳಿದ್ರೆ ನೆನಪಾಗುವಂಥದ್ದು ವೈಭವೋಪೇತ ಅಂಬಾರಿ ಹಾಗೆ ದಸರೆಯ ಆನೆಗಳ ಸಂಭ್ರಮ. ಜಂಬೂ ಸವಾರಿಯ ವೈಭವವನ್ನ ಕಣ್ತುಂಬಿಕೊಳ್ಳುವಂಥದ್ದೇ ಒಂದು ರೀತಿ ವೈಭವ ಅಂತ ಹೇಳಬಹುದು. ಹಾಗಿದ್ರೆ ಜಂಬೂ ಸವಾರಿಯಲ್ಲಿ ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊತ್ತಂತಹ ಆನೆ ಯಾವುದು ಅಂತ ತಿಳಿದುಕೊಳ್ಳೋಣ. ರಾಜ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿಯಲ್ಲಿ ಸೆರೆಸಿಕ್ಕಂತಹ ಜಯಮಾರ್ತಾಂಡ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನ ಹೊತ್ತಂತ ಮೊಟ್ಟ ಮೊದಲ ಆನೆ ಅಂತಲೇ ಹೇಳಬಹುದು. ಒಡೆಯರವರ ಕಾಲದಲ್ಲಿ ಆರಂಭವಾದಂತಹ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತಂತಹ ಹಿನ್ನೆಲೆಯಲ್ಲಿ ಜಯಮಾರ್ತಾಂಡ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು. ಆದ್ದರಿಂದ ಅರಮನೆಯ ಮಹಾದ್ವಾರದಲ್ಲಿ ಒಂದಾದಂತಹ ಜಯಮಾರ್ತಾಂಡ ದ್ವಾರಕ್ಕೆ ಇದೇ ಒಂದು ಆನೆಯ ಹೆಸರನ್ನ ಇಡಲಾಗಿದೆ. ಇನ್ನು ಉಲ್ಲೇಖಗಳ ಪ್ರಕಾರವಾಗಿ 1902ರಿಂದ ಅಂಬಾರಿ ಹೊತ್ತಂತಹ ಆನೆಗಳು ಅಂತ ಹೇಳಿದ್ರೆ ವಿಜಯ ಬಹದ್ದೂರ್, ನಂಜುಂಡ, ರಾಮಪ್ರಸಾದ್, ಮೋತಿಲಾಲ್ ರಾಜ್ ಅನ್ನುವಂತ ಇತಿಹಾಸ ಇದೆ. ಇದಾದ ಬಳಿಕ ಅಂಬಾರಿ ಹೊತ್ತಿರುವಂತಹ ಆನೆಗಳ ಇತಿಹಾಸವನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಐರಾವತ 1935ರಲ್ಲಿ ಐರಾವತ ಆನೆಯನ್ನ ಹಾಲಿವುಡ್ ಚಿತ್ರ ದಿ ಎಲಿಫೆಂಟ್ ಬಾಯ್ ಅನ್ನುವಂತಹ ಚಿತ್ರಕ್ಕೆ ಬಳಸಿಕೊಳ್ಳಲಾಗಿತ್ತು. ಆನೆಯ ಮಾವುತನೇ ಈ ಒಂದು ಚಿತ್ರದ ನಾಯಕ. ಚಿತ್ರ ಜಗತ್ತಿನಾದ್ಯಂತ ಇದು ಪ್ರದರ್ಶನ ಕೂಡ ಗೊಳ್ಳುತ್ತೆ. ಆ ಮಾವುತ ಮತ್ಯಾರು ಅಲ್ಲ, ನಮ್ಮ ಮೈಸೂರಿನ ಸಾಬು ಅನ್ನುವಂತಹ ವ್ಯಕ್ತಿ. ಮತ್ತೊಂದು ಆನೆ ಬಿಳಿಗಿರಿ. ಇದು ಅಂಬಾರಿ ಹೊತ್ತಂತಹ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆ. ಇದರ ಎತ್ತರ 10.5 ಅಡಿ, ಸುಮಾರು 7,000 ಕೆಜಿ ಇತ್ತಂತೆ. 1975ರಲ್ಲಿ ಇದು ಮರಣ ಹೊಂದುತ್ತೆ. ಇದರ ಮಾವುತ ಗೌಜ್ ಅಂತ. ಬಿಳಿಗಿರಿ ಹೆಗ್ಗಳಿಕೆ ಏನಂತ ಹೇಳಿದ್ರೆ ಇದೇ ಮಹಾರಾಜನನ್ನ ಹೊತ್ತೊಯ್ದಿರುವಂತಹ ಕೊನೆಯ ಆನೆ. ಮುಂದಿನದು ರಾಜೇಂದ್ರ. ಗಂಧದ ಗುಡಿ ಸಿನಿಮಾದಲ್ಲಿ ನೀವು ನೋಡಿರ್ತೀರಾ, ಡಾಕ್ಟರ್ ರಾಜ್ಕುಮಾರ್ ಆನೆಯ ಮೇಲೆ ದಂತದ ಮೇಲೆ ಕೂತ್ಕೊಂಡು ಬರುವಂತಹ ಹಾಡು ಯಾರಿಗೆ ತಾನೇ ನೆನಪಿರೋದಿಲ್ಲ ಹೇಳಿ. ಆ ಒಂದು ಆನೆಯ ಹೆಸರು ರಾಜೇಂದ್ರ. ಚಿತ್ರದ ಉದ್ದಕ್ಕೂ ಕೂಡ ಇದು ಭಾಗವಹಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಚ್ಚುಮೆಚ್ಚಿನ ಆನೆ ಕೂಡ ಹೌದು. ಮತ್ತೊಂದು ಆನೆ ದ್ರೋಣ. 10.25 ಅಡಿ ಎತ್ತರದ ಆನೆ. ಇದು ಸುಮಾರು 6,400 ಕೆಜಿಗಳ ತೂಕ ಇತ್ತಂತೆ. 18 ವರ್ಷ ಸತತವಾಗಿ ಅಂಬಾರಿಗೆ ಬೆನ್ನು ಕೊಟ್ಟಂತಹ ಖ್ಯಾತಿ ಇದೆ. ಕಿರುತೆರೆಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಜನಪ್ರಿಯ ಧಾರಾವಾಹಿ ದ ಸ್ಪೋರ್ಟ್ಸ್ ಆಫ್ ಟಿಪ್ಪು ಸುಲ್ತಾನ್ನ ಟಿಪ್ಪು ಪಾತ್ರಧಾರಿಯನ್ನ ಹೊತ್ತೊಯ್ದಿದ್ದು ಇದೇ ದ್ರೋಣ ಆನೆ. 1998ರಲ್ಲಿ ಹೈಟೆನ್ಷನ್ ವಿದ್ಯುತ್ ತಗುಲಿ ಇದು ಸಾವನ್ನಪ್ಪುತ್ತೆ. ಮುಂದಿನದು ಅರ್ಜುನ. ದ್ರೋಣನ ನಂತರ ಅರ್ಜುನ ಒಮ್ಮೆ ಅಂಬಾರಿಯನ್ನ ಹೊತ್ತಿದ್ದ. ಆದರೆ ನಂತರದ ದಿನದಲ್ಲಿ ಮಾವುತನನ್ನ ಕೊಂದಿರುವಂತಹ ಆರೋಪದಲ್ಲಿ ಅರ್ಜುನನನ್ನ ಉತ್ಸವದಿಂದ ಹೊರಗಡೆ ಇಡಲಾಗತ್ತೆ. ಮುಂದಿನ ಆನೆ ಬಲರಾಮ. ಅರ್ಜುನನ ನಂತರ ಬಲರಾಮನಿಗೆ ಅಂಬಾರಿಯನ್ನ ಹೊರುವಂತಹ ಜವಾಬ್ದಾರಿಯನ್ನ ಕೊಡಲಾಗತ್ತೆ. ಬಲರಾಮ ಶಾಂತ ಸ್ವಭಾವದ ಆನೆ ಆಗಿದ್ದು 1987ರಲ್ಲಿ ಕಟ್ಟೆಪುರದಲ್ಲಿ ಬಲರಾಮ, ಗಜೇಂದ್ರ, ವಿಕ್ರಮ, ಹರ್ಷ, ಪ್ರಶಾಂತ ಈ 5 ಆನೆಗಳನ್ನ ಹಿಡಿದಿದ್ರು. 11 ವರ್ಷಗಳ ಕಾಲ ಅಂಬಾರಿ ಹೊತ್ತಂತ ಬಲರಾಮನಿಗೆ ನಂತರ ನಿವೃತ್ತಿಯನ್ನ ಕೊಡಲಾಗತ್ತೆ. ಮುಂದಿನ ಆನೆ ಅರ್ಜುನ. ದ್ರೋಣನ ಮರಣದ ನಂತರ ಒಮ್ಮೆ ಅಂಬಾರಿ ಹೊತ್ತಿದ್ದಂತಹ ಅರ್ಜುನನ ಗುಣದ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಬಂದಿತ್ತು. ಆದರೂ ಕೂಡ ಬಲರಾಮನಿಗೆ ವಯಸ್ಸಾದ ಕಾರಣ ಕಳೆದ 3 ವರ್ಷಗಳಿಂದ ಅಂಬಾರಿ ಹೊರುವಂತಹ ಜವಾಬ್ದಾರಿ ಅರ್ಜುನನಿಗೆ ಕೊಡಲಾಗತ್ತೆ. ಅರ್ಜುನ ಬರೋಬ್ಬರಿ 5,250 ಕೆಜಿ ತೂಕವನ್ನ ಹೊಂದುವ ಮೂಲಕ ತನ್ನ ತಂಡದಲ್ಲಿ ಇದ್ದಂತಹ ಎಲ್ಲ ಆನೆಗಳಿಗಿಂತಲೂ ಕೂಡ ಆತ ಬಲಿಷ್ಠನಾಗಿದ್ದ. ಮುಂದಿನದು ಅಭಿಮನ್ಯು. ಪ್ರಸ್ತುತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನ ಹೊರುವಂತಹ ಆನೆಯ ಹೆಸರೇ ಅಭಿಮನ್ಯು. ಇನ್ನು ಅಭಿಮನ್ಯುವಿನ ಕುರಿತಾಗಿ ಬಹಳ ಮುಖ್ಯವಾಗಿರುವಂತಹ ಮಾಹಿತಿ. ದಸರಾ ಜಂಬೂ ಸವಾರಿ 2020ರಿಂದ ಮೈಸೂರು ಜಂಬೂ ಸವಾರಿಯಲ್ಲಿ ಇದು ಪಾಲ್ಗೊಳ್ತಾ ಇದೆ. 2022ರಲ್ಲಿ ಮೊದಲ ಬಾರಿಗೆ ಅಂಬಾರಿಯನ್ನ ಹೊರುತ್ತೆ. ಕುಮ್ಕಿ ಆನೆ ಮತ್ತು ಕಾರ್ಯಾಚರಣೆ. ಇದು ಪ್ರಮುಖ ಕುಮ್ಕಿ ಆನೆ ಆಗಿದ್ದು ಭಾರತ ದೇಶದಾದ್ಯಂತ 300ಕ್ಕೂ ಹೆಚ್ಚು ಕಾಡಾನೆಗಳನ್ನ ಸೆರೆ ಹಿಡಿಯುವಲ್ಲಿ ಮತ್ತು 80ಕ್ಕೂ ಹೆಚ್ಚು ಹುಲಿಗಳನ್ನ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಆನೆ. ಇನ್ನು ಕಾರ್ಯಾಚರಣೆಗಳ ಯಶಸ್ಸು. ಕಾಡಾನೆಗಳನ್ನ ಹಿಡಿದು ಲಾರಿಗೆ ತುಂಬಿಸುವಂತಹ ಕಷ್ಟದ ಕೆಲಸವನ್ನ ಇದು ಬಹಳನೇ ನಿಖರವಾಗಿ ನಿರ್ವಹಿಸುವಂತಹ ಹೆಗ್ಗಳಿಕೆ ಹೊಂದಿದೆ. AK-47 ಹಾಗೆ ಕೋಂಬಿಂಗ್ ಸ್ಪೆಷಲಿಸ್ಟ್.
ತನ್ನ ನಿಖರ ಹಾಗೆ ಧೈರ್ಯಶಾಲಿ ಕಾರ್ಯಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಆನೆಗೆ AK-47 ಮತ್ತು ಕೋಂಬಿಂಗ್ ಸ್ಪೆಷಲಿಸ್ಟ್ ಅನ್ನುವಂತಹ ಬಿರುದುಗಳನ್ನ ಕೊಟ್ಟಿದ್ದಾರೆ. ನಿವೃತ್ತಿ: ಅಭಿಮನ್ಯು 2025ರಲ್ಲಿ ದಸರಾ ಜಂಬೂ ಸವಾರಿಯ ನಂತರ ಅರಣ್ಯ ಇಲಾಖೆಯಿಂದ ನಿವೃತ್ತಿಯನ್ನ ಹೊಂದಲಿದೆ. ಮತ್ತಿಗೋಡು ಆನೆ ಶಿಬಿರ: ಇನ್ನು ಅಭಿಮನ್ಯು ಸದ್ಯ ಮತ್ತಿಗೋಡು ಆನೆ ಶಿಬಿರದಲ್ಲಿ ತನ್ನ ವಾಸ್ತವ್ಯವನ್ನ ಹೂಡಿರುವಂತದ್ದು. ಪ್ರಸ್ತುತ ಈಗ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಾ ಇರುವಂತಹ ಆನೆ. ಇನ್ನು ದಸರಾದ ಇತಿಹಾಸ ಹಾಗೆ ಅಲ್ಲಿ ಭಾಗವಹಿಸುವಂತಹ ಆನೆಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.